ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೋಟಲು ಇವತ್ತು ಮೀಶೋಯಿಂದ ಟೋಟಲ್ 9 ಆರ್ಡರ್ ಬಂದಿದೆ ಒಂದೇ ದಿನಕ್ಕೆ. ಟೋಟಲ್ ಮೊದಲಿಂದ 13 ಆರ್ಡರ್ ಆಯಿತು. ಫೈನಲಿ 20 ಆರ್ಡರ್ ಕಂಪ್ಲೀಟ್ ಆಯಿತು 10 ದಿನದಲ್ಲಿ. ಇದು ನಮ್ರತಾ ಗೌಡ ವೇರ್ ಸ್ಯಾರಿ. ಇದು ಜಸ್ಟ್ 500ಗೆ ನಾನು ಕೊಡ್ತಾ ಇರೋದು. ಕಲರ್ ಕಾಂಬಿನೇಷನು ಲೈಟ್ ಪಿಂಕ್, ಬೇಬಿ ಪಿಂಕ್ ವಿತ್ ಗ್ರೀನಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಒಂದು ಬುಕ್ಕಿಂಗ್ ಆಗಿದೆ. ಸೊ ಟೋಟಲು 11 ಪ್ಯಾಕಿಂಗ್ ಮಾಡಬೇಕೀಗ. ಸೊ ಯಾವುದಾದಂತ ನೋಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಫ್ಯಾನ್ಸಿ ಸ್ಯಾರಿ. ಆ್ಯಂಡ್ ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದೊಂದೇ ಇದು ಸ್ಟಾಕ್ ಔಟು. ಆ್ಯಂಡ್ ಇದು ಮೈಸೂರು ಸಿಲ್ಕ್ ಸ್ಯಾರಿ ವೈಟ್ ಬ್ಲೌಸು. ಇದು 2 ಸ್ಟಾಕ್ ಔಟ್ ಇತ್ತು, 2 ಬುಕ್ಕಿಂಗ್ ಆಗಿದೆ. ಆ್ಯಂಡ್ ಇನ್ನು ಮಿಕ್ಕಿರೋದು ಅನುಶ್ರೀ ಮ್ಯಾಮ್ ಸ್ಯಾರಿ. ಇದು ಟೋಟಲ್ 5 ಸ್ಟಾಕ್ ಔಟ್ ಇತ್ತು, 5 ಕೂಡ ಬುಕ್ಕಿಂಗ್ ಆಗಿದೆ. ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ಯಾರಿಗೆಲ್ಲ ಅನುಶ್ರೀ ಸ್ಯಾರಿ ಬೇಕು DM ಮಾಡಿ ನನಗೆ ವಾಟ್ಸಪ್ಪಲ್ಲಿ, ನಾನು ತರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಈಗೆಲ್ಲನೂ ಪ್ಯಾಕ್ ಮಾಡಬೇಕು. ನಾನಿವತ್ತು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಬ್ಯಾಂಕ್ ಹೋಗಿದ್ದೆ. ಸೊ ಹಾಗಾಗಿ ಆರ್ಡರ್ ಬಂದ ತಕ್ಷಣ ಪ್ಯಾಕಿಂಗ್ ಮಾಡಲಿಲ್ಲ. ಇವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಅದಕ್ಕೆ ನೀಟಾಗಿ ಫಸ್ಟು ಜೋಡಿಸ್ಕೊಂಡು ಆಮೇಲೆ ಪ್ಯಾಕ್ ಮಾಡ್ತೀನಿ. ಇನ್ವಾಯ್ಸ್ ತೆಗಿತೀವಲ್ಲ, ಅದರಲ್ಲಿ ಇದು ಕಸ್ಟಮರ್ ಕಾಪಿ ಆ್ಯಂಡ್ ಇದು ಸಪ್ಲೈಯರ್ ಕಾಪಿ ಆಗಿರುತ್ತೆ. ನಾವು ಇದನ್ನು ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಕಟ್ ಮಾಡಿ ಇದು ಮೇಲಿರುತ್ತಲ್ಲ ಲೇಬಲ್ಲು, ಇದನ್ನು ಕಸ್ಟಮರ್ ಕಾಪಿ ಜೊತೆ ಕಳಿಸ್ಬೇಕು. ಇದು ಕೆಳಗಡೆ ಇರುತ್ತಲ್ಲ ಬಿಲ್ ಆಫ್ ಸಪ್ಲೈ ಅಂತ ಕಮರ್ಷಿಯಲ್ ಇನ್ವಾಯ್ಸು, ಇದನ್ನು ನಮ್ಮ ಹತ್ರನೇ ಇಟ್ಕೋಬೇಕು. ಸೇವಿಂಗ್ ಅಕೌಂಟ್ ಇದ್ದರೆ ಏನು ತೊಂದರೆ ಇಲ್ಲ. ಕರೆಂಟ್ ಅಕೌಂಟ್ ಮಾಡಿಸಿದ ಮೇಲೆ ಅದು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬಿಲ್ ಆಫ್ ಸಪ್ಲೈ ಅಂತ ಕಸ್ಟಮರ್ ಕಾಪಿ ಇರುತ್ತಲ್ಲ ಕಮರ್ಷಿಯಲ್ ಇನ್ವಾಯ್ಸು, ಅದನ್ನು ನಮ್ಮ ಹತ್ರನೇ ಇಟ್ಕೋಬೇಕು. ಟೋಟಲ್ ಎಲ್ಲನೂ ಪ್ಯಾಕ್ ಮಾಡಿ ನೀಟಾಗಿ ಎಲ್ಲ ಕಸ್ಟಮರ್ ಕಾಪಿ ಸಪ್ರೇಟು ಆ್ಯಂಡ್ ಸಪ್ಲೈಯರ್ ಕಾಪಿಗೆ ಸಪ್ರೇಟಾಗಿ ಮಾಡಬೇಕು. ಫಸ್ಟು ಮಾಡಿದ್ಮೇಲೆ ಯಾವುದ್ಯಾವ್ದು ಆರ್ಡ್ರ್ ಬಂದಿದೆ ಆ್ಯಂಡ್ ಯಾವ್ಯಾವ ಸ್ಯಾರಿ ಬಂದಿದೆ ಅರೇಂಜ್ ಮಾಡಿರ್ತೀನಿ. ಇದರಲ್ಲಿ ಸುಮಾರು 3 ಟೈಪ್ಸು ಪಿಕಪ್ ಅವ್ರು ಬರ್ತಾರೆ. ಒಂದು ಓಲ್ಮಾ ಅಂತ ನೋಡ್ತಾ ಇರ್ಬೋದು. ಓಲ್ಮಾ ಅಂದರೆ ಫುಲ್ಲು ವಿಲೇಜ್ ಸೈಡ್ ಅವ್ರು ಬಂದು ಪಿಕಪ್ಪು. ಆ್ಯಂಡ್ ಇದು ಸ್ಯಾಡೋ ವ್ಯಾಕ್ಸು. ಸ್ಯಾಡೋ ವ್ಯಾಕ್ಸ್ ಅಂದರೆ ಸಿಟಿಲಿರೋದನ್ನೇ ಪಿಕಪ್ ಮಾಡ್ತಾರೆ. ಇದು ಓಲ್ಮಾ ಇದೆ. ಆ್ಯಂಡ್ ಡೆಲಿವರಿ ಅಂದರೆ ಡಿಸ್ಟಿಕ್ ವೈಸು ಬಂದು ಪಿಕಪ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಪ್ರೊಫೆಷ್ನಲ್ ಅಂತ ಬರುತ್ತೆ. ಅದು ಬೆಂಗಳೂರಲ್ಲಿರೋರು ಬುಕ್ಕಿಂಗ್ ಮಾಡಿದರೆ ಮಾತ್ರ ಪ್ರೊಫೆಷ್ನಲ್ ಇರೋದು. ನಾನು ಆಲ್ಮೋಸ್ಟ್ ಇವತ್ತು ಯಾವುದು ಪ್ರೊಫೆಷ್ನಲ್ ಬಂದಿಲ್ಲ. ಓಲ್ಮಾ ಡೆಲಿವರಿ ಆ್ಯಂಡ್ ಸ್ಯಾಡೋ ವ್ಯಾಕ್ಸ್ ಅಷ್ಟೇ ಬಂದಿದೆ. ಫಸ್ಟ್ ಒಂದು ನೋಡೋಣ ಯಾವುದು ಬುಕ್ಕಿಂಗ್ ಆಗಿದೆ ಅಂತ. ಆರೆಂಜ್ ಕಲರು ಅನುಶ್ರೀ ಸ್ಯಾರಿ ಬುಕ್ಕಿಂಗ್ ಆಗಿರೋದು. ಕಲರು ಕೋಡು 8. ಇದು ಚಿಕ್ಕಮಂಗ್ಳೂರಿಂದ ಬುಕ್ಕಿಂಗ್ ಆಗಿದೆ. ಸೊ ಇದು ಅನುಶ್ರೀ ವೇರ್ ಸ್ಯಾರಿ. ಇದನ್ನು ಈಗ ಪ್ಯಾಕ್ ಮಾಡಿಡಬೇಕು. ಇನ್ನು ನಾವು ಇದು ಮೀಶೋದಲ್ಲಿ ಬಂದಿರೋ ಆರ್ಡರ್ನ ಮೀಶೋ ಕವರಲ್ಲೇ ಹಾಕಬೇಕು ವಿತ್ ಬಾರ್ಕೋಡೆಡ್ ಕವರು. ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಇದ್ದೀನಿ, ಬಟ್ ಟೈಮ್ ಸಿಗ್ತಾ ಇಲ್ಲ. ಸೊ ಈ ಥರ ಬಾರ್ಕೋಡೆಡ್ ಕವರ್ನೇ ತರಿಸ್ಬೇಕು. ಅದನ್ನೇ ಹಾಕಿ ಕಳಿಸಿದರೆ ರಿಟರ್ನ್ ಆದರೆ ನಾವು ಕ್ಲೈಮ್ ಮಾಡ್ಬೋದು ಅಷ್ಟೇ. ಬಾರ್ಕೋಡೆಡ್ ಕವರು 2 ಸೈಡ್ ಇರುತ್ತೆ. ಇದು ಮೀಶೋದಲ್ಲೇ ಸಿಗುತ್ತೆ. ಸೈಜನ್ನು 12x14. ನಮ್ಮ ಸ್ಯಾರಿಗೆ ಒಂದು ಸೈಜು ಕರೆಕ್ಟಾಗಿ ಇರುತ್ತೆ. ಆ್ಯಂಡ್ ನಾರ್ಮಲ್ಲು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬುಕ್ಕಿಂಗ್ ಆಗಿರೋರಿಗೆ ಕಳಿಸಿದ್ರೆ ಯಾವುದೇ ರೀತಿ ಬಾರ್ಕೋಡೆಡ್ ಕವರ್ಸ್ ಬೇಕಾಗಿಲ್ಲ. ನಾರ್ಮಲ್ ಈ ಥರ ಕವರ್ಸ್ ಇದ್ದರೆ ಸಾಕು. ನಾರ್ಮಲ್ ನಾನು ಕಳಿಸಿರ್ತಿಲ್ಲ, ಈ ಥರ ಕವರ್ ಇದ್ದರೆ ಸಾಕು ಇನ್ಸ್ಟಾಗ್ರಾಮಲ್ಲಿ ಬುಕ್ಕಿಂಗ್ ಆಗಿರೋರಿಗೆ. ಇನ್ನು ಮೀಶೋದಲ್ಲಿ ಬುಕ್ಕಿಂಗ್ ಆಗಿರೋರಿಗೆ ಕಂಪಲ್ಸರಿ ಬಾರ್ಕೋಡೆಡ್ ಕವರ್ ಹಾಕಲೇಬೇಕು. ಫಸ್ಟು ಅನುಶ್ರೀ ವೇರ್ ಸ್ಯಾರಿನ ನಾನು ಪ್ಯಾಕ್ ಮಾಡ್ತಾ ಇರೋದು. ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಾವು ನೀಟಾಗಿ ಒಂದು ಸತಿ ನೋಡಿಕೊಂಡು ಎಲ್ಲರೂ ಡ್ಯಾಮೇಜ್ ಇದೆಯಾ ಅಂತ ನೋಡಿಕೊಂಡೆ ಪ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ರಿಟರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಎಲ್ಲ ಮಾಡಿ ನೋಡ್ಕೊಂಡಿರ್ತೀನಿ. ನಾನು ಎಷ್ಟು ಪ್ಯಾಕ್ ಮಾಡಿದ್ರೆ ಆಯಿತು. ಸೊ ಇದು ಆರೆಂಜ್ ಅನುಶ್ರೀ ವೇರ್ ಸ್ಯಾರಿ. ಇದು ಮಲ್ಟಿ ಕಲರು ಬ್ಲ್ಯಾಕ್ ಸ್ಯಾರಿ ಇದು. ಆ್ಯಂಡ್ ಇದು ಗ್ರೀನ್ ಸ್ಯಾರಿ. ಇದು ಆರೆಂಜು ಮಲ್ಟಿ ಕಲರು. ಟೋಟಲ್ ಇಷ್ಟು ಸ್ಯಾರಿ ಇವತ್ತು ಬುಕ್ಕಿಂಗ್ ಆಗಿರೋದು. ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಅಂತೂ ಅನುಶ್ರೀ ಸ್ಯಾರಿ ಅಂತೂ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ರಿಸ್ಟಾಕ್ ತರಿಸ್ತಾ ಇದ್ದೀನಿ. ಟೋಟಲ್ 4 ಆಗಿದೆ ಅದು. ಆ್ಯಂಡ್ ಇದು ಮೈಸೂರು ಸಿಲ್ಕ್ ಸ್ಯಾರಿ
ಪರ್ಪಲ್ ಆ್ಯಂಡ್ ಬ್ಲೂ ಆ್ಯಂಡ್ ಇದು ಫ್ಯಾನ್ಸಿ ಸ್ಯಾರಿ ಆ್ಯಂಡ್ ಇದು ಮಲ್ಟಿ ಕಲರ್ ಸ್ಯಾರಿ ಆ್ಯಂಡ್ ಇದು ಟೋಟಲ್ 9 ಟೋಟಲ್ 9 ಇದೆ. 9 ಈಗ ಅರೇಂಜ್ ಮಾಡಿಟ್ಟಿದ್ದೀನಿ. ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿ ಬುಕ್ಕಿಂಗ್ ಮಾಡಬೇಕು, ಪ್ಯಾಕಿಂಗ್ ಮಾಡಬೇಕು. ಯಾಕಂದರೆ ಮಿಸ್ ಆಗಿ ಪ್ಯಾಕ್ ಮಾಡಿದರೆ ಮತ್ತು ಪ್ರಾಬ್ಲಮ್ ಆಗುತ್ತೆ, ಮತ್ತು ರಿಟರ್ನ್ ಮಾಡ್ತಾರೆ, ಆವಾಗ ನಮಗೆ ತಲೆನೋವು. ಸೊ ಒಂದು ಸತಿ ವೆರಿಫೈ ಮಾಡಬೇಕು ಆರ್ಡರ್ ಕರೆಕ್ಟಾಗಿದೆಯಾ, ಅವ್ರು ಆರ್ಡರ್ ಮಾಡಿರೋ ಅಡ್ರೆಸ್ಸಿಗೆ ನಾವು ಕರೆಕ್ಟಾಗಿ ಕಳಿಸ್ತಾ ಇದ್ದೀವ ಅಂತ ನೋಡಿಬಿಟ್ಟು ಪ್ಯಾಕ್ ಮಾಡಬೇಕು. ಸೊ ಎಲ್ಲನೂ ಒಂದು ಸತಿ ವೆರಿಫೈ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿರಬೇಕು. ಒಂದೊಂದು ಸಾರಿಗೆ ಟ್ರಾನ್ಸ್ಪರೆನ್ಸಿ ಕವರ್ ಕೊಟ್ಟಿರ್ತಾರೆ, ಒಂದೊಂದಕ್ಕೆ ಕೊಟ್ಟಿರಲ್ಲ. ಸೊ ನಾವು ಸಪ್ರೇಟಾಗಿ ತರಿಸ್ಕೋಬೇಕಾಗುತ್ತೆ. ಇದು ಹಾಕಿ ಪ್ಯಾಕ್ ಮಾಡಿದರೆ ನೀಟಾಗಿ ಪ್ಯಾಕ್ ಆಗುತ್ತೆ ಅಷ್ಟೇ. ಯಾಕಂದರೆ ಒಂದು ಇಷ್ಟು ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಸ್ಯಾರಿ ಏನೋ ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ಚಲೋ ಇದು ಆರೆಂಜ್ ಕಲರ್ ಏನೋ ಕನ್ಫ್ಯೂಸ್ ಇದೆ, ಇನ್ನೊಂದು ಸತಿ ನೋಡಿಬಿಟ್ಟು ಪ್ಯಾಕ್ ಮಾಡ್ತೀನಿ. ಇದೆಲ್ಲ ಪ್ಯಾಕ್ ಆಯಿತು. ಯಾವಾಗಲೂ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಅವತ್ತಿದ ತಕ್ಷಣ ಡೌನ್ಲೋಡ್ ಮಾಡಿಬಿಟ್ಟು ಪ್ಯಾಕ್ ಮಾಡಿದರೆ ಕನ್ಫ್ಯೂಸ್ ಆಗೋಲ್ಲ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ನೋಡಿಬಿಟ್ಟು ಪ್ಯಾಕ್ ಮಾಡಬೇಕಿಲ್ಲ ಅಂದರೆ ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಕಲೆಕ್ಷನ್ಸ್ ತರಿಸ್ತಾ ಇದ್ದೀನಿ. ಸೊ ನೀವು ಇನ್ಸ್ಟಾಗ್ರಾಮಿಂದ ಡೈರೆಕ್ಟಾಗಾದರೂ ಬುಕ್ ಮಾಡ್ಕೋಬೋದು, ಅವ್ರ ಮೀಶೋಂದಾದರೂ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್.